ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಚಿಗುರು ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ಇದ್ಕಿದ ಬೇಳೆ ಪಲಾವ್ ಮಾಡಿದ್ದೀವಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಸೊ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಂದು ಟೊಮೊಟೊ, ಶುಂಠಿ, ಈರುಳ್ಳಿ, ಪುದೀನ, ಬೆಳ್ಳುಳ್ಳಿ ಮತ್ತು ಹಿದ್ಕಿದ ಬೇಳೆ, ಮೆಣಸಿನ್ಕಾಯಿ. ಆಮೇಲೆ ಮಾಮೂಲು ಒಗ್ಗರಣೆಗೆ ಬೇಕಾಗಿರೋ ಪಲಾವ್ ಇಂಗ್ರೀಡಿಯೆಂಟ್ಸು: ಪಲಾವ್ ಎಲೆ, ಸೋಂಪು, ಮರಾಠಿ ಮೊಗ್ಗು, ಕಸೂರಿ ಮೇಥಿ, ಅನಾನಸ್ ಎಲೆ, ಚಕ್ಕೆ, ಲವಂಗ ಮತ್ತು ಲಾಸ್ಟಿಗೆ ಧನಿಯಾ ಪುಡಿ ಸ್ವಲ್ಪ ಹಾಕ್ಕೊತೀವಿ. ಸೊ ಅದು ಮಿಕ್ಸಿ ಜಾರ್ಗೆ ಫಸ್ಟು 2 ಇಂಚು ಶುಂಠಿ, 7 ಮೆಣಸಿನ್ಕಾಯಿ, 1 ಇಡಿ ಪುದೀನ, ಒಂದು 5 ಬೆಳ್ಳುಳ್ಳಿ, 4 ಪೀಸ್ ಚಕ್ಕೆ, 4 ಪೀಸ್ ಲವಂಗ, ಇಷ್ಟನ್ನು ನೀರು ಹಾಕ್ದಲೇ ಡ್ರೈ ಆಗಿ ರುಬ್ಕೋಬೇಕು. ಸೊ ಕುಕ್ಕರ್ ಹಚ್ಚಿ ಬೇಕಾಗಿರೋಷ್ಟು ಎಣ್ಣೆ ಬಿಟ್ಟು ಮಾಮೂಲು ಪಲಾವ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಕೊತಾ ಇದ್ದೀವಿ. ಎಲೆ, ಸೋಂಪು, ಚಕ್ಕೆ, ಲವಂಗ, ಅನಾನಸ್ ಎಲೆ ಇಷ್ಟು ರೋಸ್ಟ್ ಆದಮೇಲೆ ಈರುಳ್ಳಿ ಹಾಕ್ಕೊಂಡು, ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಇದ್ಕಿದ ಬೇಳೆ ಹಾಕ್ಕೊತಾ ಇದ್ದೀವಿ. ಸೊ ಇವಾಗಲೇ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡು ಇದ್ಕಿದ ಬೇಳೆ 2 ಮಿನಿಟ್ಸ್ ರೋಸ್ಟ್ ಆದಮೇಲೆ ಒಂದು 4 ಟೊಮೊಟೊ ಹಾಕ್ಕೊಂಡು ರೋಸ್ಟ್ ಮಾಡ್ತಾಯಿದ್ದೀವಿ. ಸೊ ಟೊಮೊಟೊನೂ ಚೆನ್ನಾಗಿ ರೋಸ್ಟ್ ಆದಮೇಲೆ ಏನೇ ನಾವು ರುಬ್ಕೊಂಡಿದ್ವೋ ಡ್ರೈ ಆಗಿ ಆ ಮಸಾಲೆನ ಹಾಕ್ಕೊತಾ ಇದ್ದೀವಿ. ಸೊ ಇಷ್ಟು ಇಂಗ್ರೀಡಿಯೆಂಟ್ಸು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ರೋಸ್ಟ್ ಆಗಬೇಕು. ಸೊ ರೋಸ್ಟ್ ಆದಮೇಲೆ 1 ಸ್ಪೂನ್ ಧನಿಯಾ ಪುಡಿ ಹಾಕ್ಕೊತಾ ಇದ್ದೀವಿ. ಲಾಸ್ಟಿಗೆ 3 ಪಾವಷ್ಟು ಅಕ್ಕಿ ಹಾಕ್ಕೊಂಡಿದ್ದೀವಿ. ನಾವಿಲ್ಲಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮಾಡ್ಕೊಂಡಿದ್ದೋ. ಸ್ವಲ್ಪ ರುಚಿ ನೋಡ್ಕೋಬೇಕು ಲಾಸ್ಟಲ್ಲಿ ಕುಕ್ಕರ್ ಮುಚ್ಚೋದಕ್ಕೂ ಮುಂಚೆ. ಸಪ್ಪೆ ಇದ್ದರೆ ಉಪ್ಪು ಹಾಕ್ಕೊಳಕ್ಕೆ ಸರಿ ಹೋಗುತ್ತೆ. ಸೊ ಮಾಮೂಲು 3 ವಿಷಲ್ ಬಂದ ಮೇಲೆ ತೆಗೆದ್ರೆ ತುಂಬ ಟೇಸ್ಟಿಯಾದ ಇದ್ಕಿದ ಬೇಳೆ ರೆಡಿಯಾಗಿತ್ತು. ಟೇಸ್ಟ್ ವೈಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಒಂದು ಸರಿ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ ಹೇಗೆ ಬಂತು ಅಂತ. ಸೊ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.